ಅಮಾವಾಸ್ಯೆ ಪೂಜೆ ಮಾಡೋಣ ಅಂತ 4:15ಗೆ ಎದ್ದೆ. ನೋಡಿದ್ರೆ ರೋಡೆಲ್ಲ ನೆಂದೋಗಿತ್ತು. ಅಂದ್ಕೊಂಡೆ ಮಳೆ ಬಂದಿದೆ ಅಂತ. ಎನಿವೇಸ್ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಸ್ನಾನ ಮಾಡಿ ಬಾಗಿಲು ಒರೆಸಿ ರಂಗೋಲಿ ಹಾಕಿ ದೀಪ ಹಚ್ಚೋಷ್ಟರಲ್ಲಿ 6:40 ಆಗಿತ್ತು. ಒಂದು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಅಮಾವಾಸ್ಯೆ ಪೂಜೆ ಮಾಡೋದು ಹೇಗೆ ಅಂತ. ನಿನ್ನೆ ನೋಡಿದರೆ ಬಹುಶಃ ಅದೇ ಥರ ಮಾಡ್ಬೋದಿತ್ತು. ಬಟ್ ನಾನು ಬೆಳಗ್ಗೆ ನೋಡಿದ್ರಿಂದ ಕೆಲವು ವಸ್ತುಗಳು ನನ್ನ ಹತ್ರ ಇರಲಿಲ್ಲ. ಸೊ ನೆಕ್ಸ್ಟ್ ಅಮಾವಾಸ್ಯೆಗೆ ಅದೇ ರೀತಿ ಮಾಡೋಣ ಅಂದ್ಕೊಂಡು ಇವತ್ತು ಮಾಮೂಲಿ ಹೇಗೆ ಮಾಡ್ತಿದ್ನೋ ಹಾಗೆ ಮಾಡಿದೆ. ನಾನು ಆ್ಯಕ್ಚುಲಿ ಯಾವ ವಿಧಾನನೂ ಫಾಲೋ ಮಾಡಲ್ಲ. ನನಗೆ ಹೇಗೆ ಅನಿಸುತ್ತೋ ಅದೇ ಥರನೇ ಪೂಜೆ ಮಾಡ್ತಿದ್ದೆ, ಭಕ್ತಿ ಮುಖ್ಯ ಅಂತ ಅಂದ್ಕೊಂಡು. ಬಟ್ ವಿಧಾನಗಳನ್ನ ಫಾಲೋ ಮಾಡೋದ್ರಿಂದ ಒಂದು ಡಿಸಿಪ್ಲಿನ್ ಥರ ಇರುತ್ತೆ. ಸೊ ಈ ನಡುವೆ ನಾನು ಅದನ್ನು ಫಾಲೋ ಮಾಡ್ತಿದ್ದೀನಿ. ಸೊ ನಾನು ಹೇಳೋದು ಏನಂದರೆ, ನೀವು ಯಾರು ಫಸ್ಟ್ ಟೈಮ್ ಪೂಜೆ ಮಾಡ್ತಿದ್ದೀರಾ ಅಥವಾ ಹೊಸ ಮನೆಗೆ ಹೋಗ್ತಿದ್ದೀರಾ ಅಂದರೆ ಕರೆಕ್ಟ್ ವಿಧಾನಗಳನ್ನ ಫಾಲೋ ಮಾಡಿ. ಅದೇ ಹ್ಯಾಬಿಟ್ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ದೇವ್ರ ಮೇಲೆ ನಂಬಿಕೆ ಇದೆ ಇಲ್ಲ ಅನ್ನೋ ಡಿಬೇಟ್ ಅಲ್ಲ. ಬಟ್ ಲೈಫಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಡಿಸಿಪ್ಲಿನ್ ಕಲಿಯೋಕ್ಕೆ ಪೂಜೆ ಮಾಡೋದು ಒಂದು ದಾರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರಿಂದ ನಾವು ಪಾಸಿಟಿವ್ ಎನರ್ಜಿಗೆ ಹತ್ರ ಆಗ್ತೀವಿ. ಆ್ಯಂಡ್ ಡಿಪ್ರೆಷನ್ ಅನ್ನೋ ಪ್ರಾಬ್ಲಮ್ ನಮಗೆ ಬರಲ್ಲ ಅನ್ನೋದು ನನ್ನ ನಂಬಿಕೆ.